ಕನಸಿನ ಶಕುನಗಳು. ಕನಸಿನಲ್ಲಿ ಇವುಗಳನ್ನು ಕಂಡರೆ ಭವಿಷ್ಯ ಬದಲಾಗುತ್ತದೆ. ಈ ಕನಸುಗಳು ದೇವರ ಸೂಚನೆ. 1. ನಿಮ್ಮ ಕನಸಿನಲ್ಲಿ ಸ್ಮಶಾನ ಬಂದರೆ ತಡ ಮಾಡದೆ ಶಿವನನ್ನು ಪೂಜಿಸಿ, ಇದರಿಂದ ಒಳ್ಳೆಯದಾಗುತ್ತದೆ. 2. ಇನ್ನು ಕನಸಿನಲ್ಲಿ ಹೂವುಗಳು ಬಂದರೆ ವಿಷ್ಣುವನ್ನು ಪೂಜಿಸಿ, ಬಹಳ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. 3. ಕನಸಿನಲ್ಲಿ ಹಸು ಎಮ್ಮೆಗಳು ಬಂದರೆ ದೇವಿಯನ್ನು ಪೂಜಿಸಿ. ಹಾಗೆಯೇ ನೀವು ಕನಸಿನಲ್ಲಿ ಕುದುರೆ ಸವಾರಿ ಮಾಡುತ್ತಿರುವುದನ್ನು ನೀವು ನೋಡಿದರೆ ಅದು ಶುಭ ಸಂಕೇತವಾಗಿದೆ. ಇದರರ್ಥ ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ಎಂದರ್ಥವಾಗುತ್ತದೆ. ಈ ಕನಸು ವ್ಯವಹಾರದಲ್ಲಿ ಪ್ರಗತಿಯನ್ನು ತರುತ್ತದೆ ಮತ್ತು ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ. 4. ಇನ್ನು ಕಾಗೆಗಳು ಕನಸಿನಲ್ಲಿ ಬಂದರೆ ಪಿತೃಕಾರ್ಯ ಸರಿಯಾಗಿ ಮಾಡಿ, ಇದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. 5. ಕನಸಿನಲ್ಲಿ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದನ್ನು ನೋಡುವುದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀವು ಸಾಲದ ಅಡಿಯಲ್ಲಿ ಸಿಲುಕಿದ್ದರೆ ಈ ರೀತಿ ಕನಸನ್ನು ಕಂಡರೆ ನೀವು ಸಾಲದಿಂದ ಮುಕ್ತರಾಗಬಹುದು ಮತ್ತು ಯಾವುದೇ ಯೋಜನೆಯಲ್ಲಿ ಯಶಸ್ಸನ್ನು ಪಡೆಯಬಹುದು. 6. ಕನಸಿನಲ್ಲಿ ಗಿಣಿಗಳು ಬಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ, ಅದು ಯಾವುದರದ್ದೋ ಸೂಚನೆ ತಿಳಿಯುವ ಸಮಯವಾಗಿದೆ. 7. ಕನಸಿನಲ್ಲಿ ಬೆಟ್ಟ ಗುಡ್ಡ ಬಂದರೆ ನರಸಿಂಹದೇವರನ್ನು ಪೂಜಿಸಿ, ಇದು ಬಹಳ ಒಳ್ಳೆಯದು. 8. ಕನಸಿನಲ್ಲಿ ಕಮಲದ ಹೂವು ಕಂಡರೆ, ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಕಮಲದ ಹೂವುಗಳನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಕಮಲದ ಹೂವಿನ ಕನಸು ನಮ್ಮ ಭವಿಷ್ಯದ ಉತ್ತಮ ಸಂಕೇತವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಅಂತಹ ವ್ಯಕ್ತಿ ಶೀಘ್ರದಲ್ಲೇ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾನೆ ಎಂದರ್ಥ. ಈ ವ್ಯಕ್ತಿಗೆ ಎಲ್ಲ ಕಡೆಯಿಂದಲೂ ಆದಾಯದ ಮೂಲಗಳು ಕೈಬೀಸಿ ಕರೆಯುತ್ತದೆ. ಇದನ್ನು ಹೊರತುಪಡಿಸಿ ಒಂದು ವೇಳೆ ವ್ಯಕ್ತಿ ತನ್ನ ಹಣವನ್ನು ಎಲ್ಲೋ ಒಂದು ಕಡೆ ಕಳೆದುಕೊಂಡಿದ್ದರೆ ಆ ಹಣ ಕೂಡ ಈತನನ್ನು ಬಂದು ತಲುಪುತ್ತದೆ. 9. ಹಣದ ನೋಟು ಕನಸಿನಲ್ಲಿ ಕಂಡರೆ ದುಡ್ಡು ಸಿಗಲಿದೆ ಎಂದರ್ಥ. 10. ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು ಹೆಚ್ಚಾಗುತ್ತದೆ. 11. ಕನ್ನಡಿ ಕನಸಿನಲ್ಲಿ ಕಂಡರೆ ನಿಮ್ಮ ಆಸೆಗಳು ಪೂರೈಕೆಯಾಗುತ್ತದೆ. ನಿಮ್ಮ ಕನಸಿನಲ್ಲಿ ಕನ್ನಡಿಯಲ್ಲಿ ನಿಮ್ಮ ಸ್ವಂತ ಮುಖವನ್ನು ನೀವು ನೋಡಿದರೆ ಅದನ್ನು ಮಂಗಳಕರ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿಯ ಕನಸುಗಳನ್ನು ಕಂಡರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಇದೆ, ಸಂಬಳದಲ್ಲಿಯೂ ಹೆಚ್ಚಳವಾಗುತ್ತದೆ. 12. ಕನಸಿನಲ್ಲಿ ವಾಹನಗಳು ಕಂಡರೆ ಅದು ಪ್ರಯಾಣದ ಸೂಚನೆಯಾಗಿದೆ. 13. ನಿಮ್ಮ ಕನಸಿನಲ್ಲಿ ಮಳೆಯಾಗುವುದನ್ನು ನೀವು ಕಂಡರೆ ಅದು ಶುಭ ಸಂಕೇತವಾಗಿದೆ. ಈ ರೀತಿಯ ಕನಸನ್ನು ಕಂಡರೆ ನೀವು ಕೆಲವು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯಬಹುದು. ಹಾಗೆ ಯಾರಾದರೂ ನಿಮ್ಮ ಹಳೆಯ ಆಸೆಗಳನ್ನು ಪೂರೈಸುತ್ತಾರೆ. 14. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಯನ್ನು ವಿಶೇಷವಾಗಿ ಪರಿಗಣಿಸಲಾಗಿದೆ. ವೀಳ್ಯದೆಲೆಯು ಗಣೇಶ ಮತ್ತು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿದೆ. ಆದ್ದರಿಂದ ಕನಸಿನಲ್ಲಿ ವೀಳ್ಯದೆಲೆ ಬಂದರೆ ಸಂತೋಷದ ಜೊತೆಗೆ ಸಂಪತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ ಎಂದು ಅರ್ಥ. ನೀವು ತಾಂಬೂಲವನ್ನು ತಿನ್ನುವ ಕನಸು ಕಂಡರೆ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಅನುಭವಿಸುವಿರಿ ಎಂದು ನೀವು ಭಾವಿಸಬಹುದು. ಹೀಗಾಗಿ ಸ್ನೇಹಿತರೆ, ಕನಸುಗಳನ್ನು ಎಂದಿಗೂ ಸಾಮಾನ್ಯವೆಂದು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಭವಿಷ್ಯವನ್ನು ಕನಸಿನ ಮೂಲಕವೇ ಸೂಚಿಸುತ್ತಾರೆ. ಆದ್ದರಿಂದ ಇಂತಹ ಕನಸುಗಳು ಬಂದರೆ ಅವುಗಳನ್ನು ನಿರ್ಲಕ್ಷಿಸದೆ ದೇವರ ಸ್ಮರಣೆ ಮಾಡಿ ಜೀವನದಲ್ಲಿ ಎಚ್ಚರಿಕೆಯಿಂದ ಮುಂದೆ ನಡೆಯಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.